ಈಗ ಮಿಕ್ಸಿ ಜಾರ್ಗೆ ಅರ್ಧ ಸ್ಪೂನ್ ಆಗಷ್ಟೇ ಹವೇಜ್ ಅಥವಾ ಧನಿಯಾನ ಹಾಕ್ತಾಯಿದ್ದೀನಿ ರೀ. ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, 1/4 ಟೀ ಸ್ಪೂನ್ ಆಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ. ಸೊಂಪು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲ ಚಟ್ನಿ ಕಲ್ಲಿತ್ತಂದ್ರೆ ನೀವು ಕಲ್ಲಿನಲ್ಲಿ ಕುಟ್ಬಿಟ್ಟು ತೊಗೋಬೋದು. ಈ ಪೌಡ್ರ್ ಬೇಡ್ರಿ, ತರಿಯಾಗಿಯೇ ಗ್ರೈಂಡ್ ಮಾಡಿ ಹಾಕೋ ಸಲುವಾಗಿ ನಾನು ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಈ ಸ್ಪೂನ್ಗೆ 4 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ. ನಾನು ಸಿಪ್ಪೆ ದರಸ್ಲೆ ಹಾಕ್ತಾಯಿದ್ದೀನಿ, ನೀವು ಸಿಪ್ಪೆ ತೆಗೆದುಬಿಟ್ಟಾದ್ರೂ ಹಾಕ್ಬೋದು. ಇದನ್ನು ಜಸ್ಟ್ ಒಂದು 2 ಸುತ್ತನ್ನು ಹಾಕ್ಕೊಂಡು ಬರ್ಬೇಕು ರೀ. ತುಂಬಾ ತರಿಯಾಗಿ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳು ಉಳಿಬೇಕು ನೋಡಿರಿ. ಆ ರೀತಿ ನೀವು ಇದನ್ನು ಏನು ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಈಗ ಇನ್ನೊಂದು ಪಾತ್ರೆಗೆ ಇಲ್ಲಿ ನಾನು 3 ಕ್ಯಾಪ್ಸಿಕಮ್ಮನ್ನು ಉದುದಾಗಿಯೇ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜದ್ದು ಈರುಳ್ಳಿಯನ್ನೇ ಉದುದಾಗಿಯೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ನೋಡಿ, ಎಷ್ಟೋ ಸಲ ವೆಜಿಟೇಬಲ್ಸ್ ತರಕಾರಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಈ ರೀತಿ ಒಂದು ಕ್ಯಾಪ್ಸಿಕಮ್ ಪಲ್ಯವನ್ನು ಮಾಡಿ ನೋಡಿರಿ ನೀವು. ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ, ಆ ಶೇಂಗಾನ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಾಗಷ್ಟು ತೆಗೆದಿಟ್ಟಿನಿ ರೀ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಂದ್ರೂ ಹಾಕ್ಕೋತೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಅರಿಶಿಣನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲ, ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರು. ನೋಡಿ, ಖಾರ ನೀವು ನೋಡ್ಕೊಂಡು ಹಾಕೋರಿ. ಖಾರ ಇಷ್ಟ ಅಂದರೆ 1 ಸ್ಪೂನಾಗಷ್ಟು ಹಾಕ್ಕೋಬೋದು. ಸ್ವಲ್ಪ ಕಸೂರಿ ಮೆಂತ್ಯನ ಈ ರೀತಿ ಪುಡಿ ಮಾಡಿ ಹಾಕೊಂಡ್ರಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಮಸಾಲೆ ಮತ್ತು ಎಲ್ಲನೂ ಏನಾಗಲಿ ರೀ, ಆ ಕ್ಯಾಪ್ಸಿಕಮ್ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಆ ಶೇಂಗಾ ಪುಡಿನೂ ಏನು ಮಾಡಿದ್ದೀನಿ ರೀ, ಉಳಿದಿತ್ತಲ್ಲ ಅದನ್ನೂ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಈಗ ಎಲ್ಲನೂ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡ್ರಿ. ನೋಡಿ, ತುಂಬ ಈಸಿ ಅದ, ತುಂಬ ಸಿಂಪಲ್ ಅದ. ನೋಡಿರಿ, 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ, ಅರ್ಧ ಸ್ಪೂನ್ಗಿಂತನೂ ಕಡಿಮೆನೇ ಹಾಕೀನಿ ರೀ. ಆಮೇಲೆ ನೋಡಿ, ಒಂದು 5-6 ಬೆಳ್ಳುಳ್ಳಿ ಹೆಸರನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕುಟ್ಟಿ ಹಾಕಬೇಡ್ರಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೇಯಿಸ್ಬಿಟ್ಟು ನೋಡಿ, ಆ ಮಸಾಲೆ ಜೊತೆ ಎಲ್ಲ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಅದು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ಟೇಸ್ಟಿಯಾಗಿರುವಂಥ ಪಲ್ಯ ರೆಡಿ ಆಗ್ತಾರೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೇ ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೋಡಿ, 2 ನಿಮಿಷ ಆದಮೇಲೆ ಅದು ಉಪ್ಪನ್ನು ನೀರು ಬಿಟ್ಕೊಂಡು ನೋಡಿ, ಅದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನು ಸಾಫ್ಟಾಗಿರ್ತದೆ ರೀ. ನೋಡಿ, ಇಷ್ಟು ಬೇಯ್ದ್ಮೇಲೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರು ಹಾಕ್ರಿ, ಗಟ್ಟಿ ಮೊಸರನ್ನು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಎಲ್ಲನೂ ಮೊಸರು ನೀಟಾಗಿ ಮಿಕ್ಸ್ ಆಗ್ಯದ ರೀ. ನೋಡಿ, ಇದು ಮಸಾಲೆ ಜೊತೆ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿ ಕುದೀಲಿ ರೀ. ಇದನ್ನು ಮುಚ್ಚಿ 2 ನಿಮಿಷ ಆಗಷ್ಟು ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ. ನೋಡಿ, ಎಲ್ಲನೂ ಪಲ್ಯನೂ ಕುದ್ದು ಸಾಫ್ಟಾಗಿದೆ ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಪಲ್ಯನ ಚಪಾತಿ ಜೊತೆ, ಬಿಸಿ ಬಿಸಿ ಚಪಾತಿ ಜೊತೆ ಸರ್ವ್ ಮಾಡೋಣ ರೀ. ಎಷ್ಟೋ ಸಲ ಏನು ತರಕಾರಿ ಅಥವಾ ಏನು ಪಲ್ಯ ಮಾಡ್ಬೇಕಂತನೂ ಗೊತ್ತಾಗಲ್ಲ. ಈಸಿ, ಸಿಂಪಲ್ಲು, ಟೇಸ್ಟಿಯಾಗಿರುವಂಥ ಪಲ್ಯ ರೆಡಿ ಆಗಿದೆ ರೀ. ಬಿಸಿ ಬಿಸಿ ಚಪಾತಿ ಜೊತೆ ಅಂತೂ ಈ ಕ್ಯಾಪ್ಸಿಕಮ್ ಪಲ್ಯ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ, ನನ್ನ ರೀತಿಯಲ್ಲಿ ಈ ರೀತಿಯೂ ಕ್ಯಾಪ್ಸಿಕಮ್ ಪಲ್ಯನ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಬಿಸಿ ಚಪಾತಿ ಈ ಪಲ್ಯ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. 2 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ. ನೋಡಿ, ತುಂಬ ಸಿಂಪಲ್ ಐತಿ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ನೋಡಿ, ಈ ರೀತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಈ ರೀತಿ ಸಾಫ್ಟ್ ಚಪಾತಿ ರೆಸಿಪಿ ಬೇಕಂದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಈ ಚಪಾತಿಯನ್ನು ಮಾಡ್ತೀನಿ. ನೋಡಿ, ಇವು 2 ಪದರಿನ ಚಪಾತಿ ರೀ. ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟ್ ಇರ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಸಿಗೋಣ. ಧನ್ಯವಾದ.